ಪ್ಲೇಬಾಕ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಜೇನು ಕೃಷಿಯ ಬಗ್ಗೆ ತಿಳಿಯೋಣ. ಹಾಗೆ ಒಬ್ಬರು ಅದರ ವರ್ಕರ್ ಇದ್ದಾರೆ. ಅವರು ತುಂಬ ವರ್ಷಗಳಿಂದ ಹಾರ್ಡ್ ವರ್ಕಿಂದ ಅವರು ಆ ಕೃಷಿಯಿಂದ ಒಳ್ಳೆಯ ವೃತ್ತಿಯನ್ನು ಪಡೆದುಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡುತ್ತಾ ಹಾಗೆ ತುಂಬ ಸಂಪರ್ಕಗಳು ಇಟ್ಟುಕೊಂಡು ಅವರ ಜೀವನವು ಕೃಷಿಯಲ್ಲಿ ಹೇಗೆ ನಡೆಸುತ್ತಿದ್ದಾರೆ ಎಂದು ನಾವು ತಿಳಿಯೋಣ. ಹಾಗೆ ಕನ್ನಡದಲ್ಲಿ ಮಾತನಾಡುತ್ತಿರುವುದು ಕೆಲವರಿಗೆ ಆಗದೇ ಇರಬಹುದು, ಯಾಕೆಂದರೆ ತುಳುವಲ್ಲಿ ಮಾತಾಡಿ ಅಂತ ಹೇಳಿದರು ಲಾಸ್ಟ್ ಟೈಮು. ಕೆಲವರು ತುಂಬ ಜನ ಹೇಳಿದರು, ಹಾಗೆ ಮೆಸೇಜ್ ಕಾಲ್ ಮಾಡಿ ಹೇಳಿದ್ದು ಒಂದಿಬ್ಬರು ಹೇಳಿದ್ದಾರೆ ಅಷ್ಟೇ. ಸಿಗುವಾಗ ಹೇಳಿದರು ತುಳುವಲ್ಲಿ ಮಾತನಾಡ ಅಂತ. ಏನಂತ ಹೇಳಿದರೆ ತುಳುವಲ್ಲಿ ಮಾತಾಡ್ಬೋದು, ಆದರೆ ನಮಗೆ ಸ್ವಲ್ಪ ರೀಚ್ ಆಗಬೇಕಲ್ಲ ವಿಡಿಯೋ. ನಾವೀಗ ಮಂಗಳೂರಿನವರಿಗೆ ಗೊತ್ತಾಗ್ಬೋದು ತುಳು ಮಾತಾಡೋದು, ಆದರೆ ಬೆಂಗಳೂರವರಿಗೆ ತುಳು ಮಾತಾಡೋದು ಎಲ್ಲರಿಗೆ ಗೊತ್ತಾಗಲಿಕ್ಕಿಲ್ಲ. ಹಾಗೆ ನಾನೀಗ ಕನ್ನಡದಲ್ಲಿ ಮಾತಾಡಿದರೆ ನಮಗೆ ದಕ್ಷಿಣ ಕನ್ನಡದವರಿಗೆ ಕೂಡ ಗೊತ್ತಾಗುತ್ತೆ, ಹಾಗೆ ಬೆಂಗಳೂರವರಿಗೆ ಕೂಡ ಗೊತ್ತಾಗ್ತದೆ, ಬೆಂಗಳೂರು ಕಡೆಯವರಿಗೆ ಕೂಡ ಉತ್ತರ ಕರ್ನಾಟಕದವರಿಗೆ ಗೊತ್ತಾಗ್ತದೆ, ಹಾಗೆ ರೀಚ್ ಕೂಡ ಆಗ್ತದೆ. ಆದ ಕಾರಣ ನಾವು ಕನ್ನಡದಲ್ಲೇ ಮಾತನಾಡ್ತೀನಿ. ನಾನು ಈಗ ಇವತ್ತಿನ ವಿಡಿಯೋ ಕನ್ನಡದಲ್ಲಿಯೇ ಇರ್ತದೆ. ಇನ್ನು ತುಳುವಲ್ಲಿ ಕೂಡ ವಿಡಿಯೋ ಮಾಡ್ತೇನೆ, ಯಾಕಂದರೆ ನಾವು ಕೆಲವೊಂದು ಕಂಟೆಂಟನ್ನು ಕನ್ನಡದಲ್ಲಿಯೇ ಮಾತನಾಡಿ ಮುಗಿಸ್ಬೇಕಷ್ಟೇ. ಹಾಗೆ ನಮ್ಮ ವಿಡಿಯೋ ಕೂಡ ಗ್ರೋ ಆಗಬೇಕಲ್ಲ, ನಮ್ಮ ಚಾನಲ್ ಕೂಡ ಗ್ರೋ ಆಗಬೇಕು. ವಿಡಿಯೋ ಕೂಡ ನಾನು ಕಮ್ಮಿ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಯೂಟ್ಯೂಬಿದು ಕೂಡ. ಈಗ ಬೇರೆ ಇವೆಂಟಿದು ಎಲ್ಲ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೆಗಿತಿದ್ದೇನೆ, ಹಾಗೆ ಎಡಿಟಿಂಗ್ ಕೂಡ ಜಾಸ್ತಿ ಬಂದಿದೆ. ಹಾಗೆ ಎಡಿಟಿಂಗ್ ಮಾಡ್ತಾ ಅದೇ ಟೈಮ್ ಸಾಕಾಗಲ್ಲ. ಹಾಗೆ ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೇನೆ. ಲಾಸ್ಟ್ ಟೈಮ್ ಕೂಡ ಮಾಡಿದ್ದಕ್ಕೆ ಒಳ್ಳೆ ಸಪೋರ್ಟ್ ಕೂಡ ಮಾಡಿದಿರಿ ನೀವೆಲ್ಲ. ಹಾಗೆ ಈ ವಿಡಿಯೋ ಕೂಡ ಸಪೋರ್ಟ್ ಮಾಡಿ. ನಾವೀಗ ಹೋಗುವ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತೇಳಿ ಕೆಲವರಿಗೆ ಗೊತ್ತಿರ್ಬೋದು. ನಾವು ಜೇನು ಕೃಷಿಯ ಬಗ್ಗೆ ಇವತ್ತಿನ ವಿಡಿಯೋ, ಹಾಗೆ ಅವರ ಮನೆಯಲ್ಲಿ ಯಾವುದೆಲ್ಲ ಕೃಷಿ ಮಾಡ್ತಿದ್ದಾರೆ, ಹಾಗೆ ಅವರ ಮನೆಯಲ್ಲಿ ಹೇಗೆಲ್ಲ ಅವರು ಅವರ ದಿನದ ಕೆಲಸಗಳನ್ನು ಮಾಡ್ತಾರೆ ಎಂಬುದು ನಾವು ನೋಡುವ. ಯಾಕೆಂದರೆ ಈಗಿನ ಕಾಲದಲ್ಲಿ ಮೊಬೈಲ್ ಹೇಗೆ ಯೂಸ್ ಆಗ್ತಿದೆ ಅಂತ ಗೊತ್ತಿದೆ ಎಲ್ಲರಿಗೂ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ನೋಡ್ತಾ ಇರುವವರು ಕೂಡ ಇದ್ದಾರೆ, ಹಾಗೆ ಮೊಬೈಲಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ. ಹಾಗೆ ಇವರ ಬಗ್ಗೆ ಹೇಳಬೇಕಾದ್ರೆ ಮೊಬೈಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ ಇವರ ಕೆಲಸದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಹಾಗೆ ಇವರ ಅಚೀವ್ಮೆಂಟ್ ಹೇಗೆ ಉಂಟಂತ ನಾವು ತಿಳಿದುಕೊಳ್ಳುವ. ಹಾಗೆ ವೀಕ್ಷಕರಿಗೆ ನಾವೀಗ ಅಲ್ಲಿ ಹೋಗಿ ಅವರೊಟ್ಟಿಗೆ ಮಾತನಾಡಿಸ್ತೇನೆ. ನಾನು ಸಾಧ್ಯವಾದಷ್ಟು ಮಾತಾಡಿಸ್ತೇನೆ. ಆಮೇಲೆ ಏನಾದರೂ ಅವರೊಟ್ಟಿಗೆ ಕ್ವಶನ್ಸ್ ಕೇಳುವ ಅವರ ಕೆಲಸದ ಬಗ್ಗೆ. ಮತ್ತು ಏನಾದರೂ ತುಂಬ ಸಮಯದಿಂದ ಕಾಯ್ತಾ ಇದ್ದೆ ಯಾವಾಗ ವಿಡಿಯೋ ಮಾಡೋದು ಅಂತ. ಅವರೊಟ್ಟಿಗೆ ಹೇಳಿ 1 ವರ್ಷ ಕಲಿತು ಆಲ್ಮೋಸ್ಟ್ ಜಾಸ್ತಿ ಆಯಿತು. ಆಗ ನನಗೆ ಕೂಡ ಟೈಮ್ ಇರಲಿಲ್ಲ, ಅವರಿಗೆ ಕೂಡ ಟೈಮ್ ಇಲ್ಲ, ಅವರು ಬ್ಯುಸಿ ಇರ್ತಾರೆ. ಇವತ್ತು ನಾನು ಹೇಳಿದ ಕಾರಣ, ನೀನು ಇವತ್ತು ಬಾ ಅಂತ ಹೇಳಿದರು ಮನೆಗೆ, ಅದಕ್ಕೆ ನಾನು ಹೋಗ್ತಿದ್ದೀನಿ. ಈಗ ನಿಮ್ಮೂರಲ್ಲಿ ಕೂಡ ಇಂಥ ಪ್ರತಿಭೆಗಳಿದ್ದರೆ ತಿಳಿಸಿ. ಹಾಗೆ ಬೇರೆ ಯಾವುದೇ ಕಂಟೆಂಟ್ ಇರಲಿ, ಯಾವುದೇ ಒಂದು ಹೊಸ ಪ್ರತಿಭೆಗಳಿದ್ದರೆ ಅವರನ್ನು ತಿಳಿಸಿ, ಅವರ ಬಗ್ಗೆ ನನಗೆ ತಿಳಿಸಿ. ಹಾಗೆ ಅವರೊಟ್ಟಿಗೆ ಮಾತನಾಡಿ ಅವರ ಪರ್ಮಿಷನ್ ತಗೊಂಡು ನಾವು ಅಲ್ಲಿ ಹೋಗಿ ಅವರೊಟ್ಟಿಗೆ ಮಾತನಾಡಿಸುವ. ಹಾಗೆ ಲಾಸ್ಟ್ ವಿಡಿಯೋ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದೀರಿ ನೀವು, ಎಲ್ಲರಿಗೂ ಧನ್ಯವಾದ. ತುಂಬ ಖುಷಿ ಆಯಿತು, ಯಾಕೆಂದರೆ ನನಗೆ 1,000 ಜನ ನೋಡಿದರೂ ಕೂಡ ಖುಷಿ ಆಗ್ತದೆ. ಯಾಕೆಂದರೆ ಅಷ್ಟು ರೀಚ್ ಆಗೋದು ತುಂಬ ಕಮ್ಮಿ ಕೆಲವೊಂದು ವಿಡಿಯೋ. ಹಾಗೆ ಮತ್ತು ಅದು ಮೊಬೈಲಲ್ಲಿ ಕೂಡ ವಿಡಿಯೋ ಮಾಡಿದ್ದೆ. ಅದು ನನ್ನ ಈ ಕ್ಯಾಮರಾದಲ್ಲಿ ಸ್ಟೋರೇಜ್ ಏನೋ ಪ್ರಾಬ್ಲಮ್ ಆಯಿತು, ಮತ್ತು ಚಾರ್ಜ್ ಏನೋ ಪ್ರಾಬ್ಲಮ್ ಆಯಿತು, ಚಾರ್ಜ್ ಇರಲಿಲ್ಲ ಅದರಲ್ಲಿ. ಹಾಗೆ ಆದರೂ ಕೂಡ ಆ ವಿಡಿಯೋ ನೋಡಿ ಸರ್ಕಸ್ ಇದು ವಿಡಿಯೋ ಮಾಡಿದ್ದು, ನಮ್ಮೂರಲ್ಲಿ ಸರ್ಕಸ್ ಆಗಿದ್ದು ಲಾಸ್ಟ್ ವಿಡಿಯೋ. ಅವರು ಕೂಡ ನನಗೆ ಕಾಲ್ ಮಾಡಿ ಶುಭಾಶಯ ಹೇಳಿದರು. ಹಾಗೆ ಆಮೇಲೆ ಆ ವಿಡಿಯೋ ನೋಡಿ ತುಂಬ ಕಡೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಂತೆ, ಅದು ಕೂಡ ಹೇಳಿದರು. ನಾನು ಅದರ ಡಿಸ್ಪ್ಲೇಯಲ್ಲಿ ನಂಬರ್ ಕೊಟ್ಟಿದ್ದೆ. ಹಾಗೆ ನೀವು ಕೂಡ ನಿಮ್ಮ ಕಡೆ ಏನಾದರೂ ಒಳ್ಳೆಯ ವಿಡಿಯೋ ಮಾಡಲಿಕ್ಕೆ ಏನಾದರೂ ಅನುಮತಿ ಕೊಟ್ಟರೆ ಅಲ್ಲ ಏನಾದರೂ ತಿಳಿಸಿದರೆ ನಾನು ಬರ್ತೇನೆ. ನನಗೆ ನನ್ನ ನಂಬರ್ ಕೆಳಗಡೆ ಬರ್ತಾ ಇರ್ತದೆ, ಇಲ್ಲದ್ರೆ ಇನ್ಸ್ಟಾ ID ಉಂಟು ಸುಶಾಂತ್ ಕಡಬ ಅಂತ. ಆಮೇಲೆ ಪ್ಲೇಬಾಕ್ಸ್ ಅಫಿಷಿಯಲ್ ಅಂತ ಒಂದು ID ಉಂಟು. ಆಮೇಲೆ ನನ್ನೊಟ್ಟಿಗೆ ಡ್ರೋನ್ ಇದೆ, ಡ್ರೋನಿದ್ದು ವಿಡಿಯೋ ಮಾಡ್ತೇನೆ ನಾನು. ಡ್ರೋನಿದ್ದು ಕೂಡ ವಿಡಿಯೋ ಮಾಡಬೇಕಾದ್ರೆ ನೀವು ಹೇಳಿ, ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನೊಟ್ಟಿಗೆ ಇರಲಿ. ಈಗ ಅಲ್ಲಿಗೆ ಹೋಗಿ ಅವರ ಬಗ್ಗೆ ತಿಳಿದುಕೊಳ್ಳುವ.
ನೋಡುವವರು ಎಲ್ಲರೂ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಜೀವನದ ಬಗ್ಗೆ ಮಾತನಾಡುವ, ಯಾರಂತ ಈಗ ನಾನು ಹೇಳಲ್ಲ, ನಾವು ಈಗ ಅಲ್ಲಿ ಹೋಗಿ ಅವರೊಂದಿಗೆ ಮಾತನಾಡಿಸುವ. ಕೆಲವರಿಗೆ ಗೊತ್ತಿರ್ಬೋದು ಈಗ ಯಾರಂತ ಹೇಳಿ, ಆದರೆ ಇನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಈ ವಿಡಿಯೋ ಸ್ಟಾರ್ಟಿಂಗ್ ನೋಡ್ತಿರುವವರು ಹಾಗೆ ಹೊಸ ಸಬ್ಸ್ಕ್ರೈಬರ್ ಇದ್ದರೆ ಗೊತ್ತಾಗಲಿಕ್ಕಿಲ್ಲ. ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತೋರಿಸಲಿಕ್ಕಿದ್ದೇನೆ. ತುಂಬ ವಿಡಿಯೋ ಬಾಕಿ ಇದೆ ಅಪ್ಲೋಡ್ ಮಾಡಲಿಕ್ಕೆ. ನನಗಿಲ್ಲಿ ನೆಟ್ವರ್ಕ್ನ ಸಮಸ್ಯೆ ಇದ್ದ ಕಾರಣ ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ಕಡಬಾಕಿ ಇಲ್ಲದರೆ ಕಲ್ಲುಗುಡ್ಡೆಗೆ ಹೋಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಹಾಗೆ ಈಗ ತುಂಬ ವಿಡಿಯೋ ಹಾಕಲಿಕ್ಕೆ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದಕ್ಕಿಂತ ಮುಂಚೆ ಒಂದು ಪ್ರೋಮೋ ಹಾಕಿದ್ದೆ ವಿಡಿಯೋ ಅವರದ್ದು, ನೀವು ನೋಡಿರ್ತೀರ ಕೆಲವರು. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಉಂಟು. ಹಾಗೆ ನಾವಲ್ಲಿ ಹೋಗುವ, ಅವರೊಂದಿಗೆ ಮಾತನಾಡಿಸುವ. ವೀಕ್ಷಕರೇ, ಲಾಸ್ಟ್ ತನಕ, ಕೊನೆ ತನಕ ನೋಡುವ. ಒಂದು ಮನೆ ಆಗ್ತುಂಟು, ಹೊಸ ಮನೆ. ಹಾಗೆ ಆದಷ್ಟು ಬೇಗ ಅವರ ಮನೆ ಕೂಡ ಆಗಲಿ. ಪ್ರಯತ್ನಕ್ಕೆ ಇನ್ನೂ ಶುಭವಾಗಲಿ. ಇವರೇ ದೀಕ್ಷಿತಾ ಎಲುವಾಲೆ ಅಂದರೆ ಇವರದ್ದು ಹಾರ್ಡ್ ವರ್ಕ್ ಏನಿದೆ ಅಂತ ಇನ್ನು ಅವರು ಹೇಳ್ತಾರೆ. ಹಾಗೆ ಇವರದ್ದು ಪೋಸ್ಟರಲ್ಲಿ ನೋಡಿರ್ತೀರ ನೀವು, ಅಮೃತ ಪ್ಯೂರ್ ಹನಿ ಅಂತ ಹೇಳಿ. ಇನ್ನು ಮುಂದಕ್ಕೆ ಅವರೊಂದಿಗೆ ಮಾತನಾಡಿಸುವ ನಾವು. ವೀಕ್ಷಕರೇ, ಈಗ ನಾವು ಅವರ ಜೇನು ಪೆಟ್ಟಿಗೆ ಒಂದು ಆ ಕಡೆ ಇದೆ ಅಂತೆ, ಅಲ್ಲಿಗೆ ನಾವು ಹೋಗುವ. ಈಗ ಅದಕ್ಕೆ ಕ್ಯಾಪ್ ಎಲ್ಲ ಹಾಕಬೇಕು, ಯಾಕಂದರೆ ಅದು ಕಚ್ಚಿದೆ ಅಂತೆ. ಅದಕ್ಕೆ ಅವರು ಕ್ಯಾಪ್ ತರಲಿಕ್ಕೆ ಹೋದರು ಮನೆಗೆ. ಇನ್ನು ಅದು ಹೇಗೆ ತೆಗಿತಾರೆ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾತಾಡುವ. ಕೊನೆವರೆಗೂ ನೋಡಿ ಈ ವಿಡಿಯೋವನ್ನು. ಕೃಷಿಯ ಬಗ್ಗೆ, ಅವರು ಇನ್ನು ಕೋಳಿ ಸಾಕಾಣಿಕೆ ಹಾಗೆ ಬೇರೆ ಬೇರೆ ಸಾಕಾಣಿಕೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ಅದರ ಬಗ್ಗೆ ನಾವು ನೋಡುವ. ಇನ್ನಷ್ಟು ವಿಡಿಯೋ ಇದೆ, ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ವೀಕ್ಷಕರೇ, ಈಗ ನಾವು ಜೇನು ಪೆಟ್ಟಿಗೆ ಹತ್ತಿರ ಬಂದಿದ್ದೇವೆ. ಇಲ್ಲಿ ಒಂದು ಕಡೆ ಜೇನು ಪೆಟ್ಟಿಗೆ ಮಾಡಿದ್ದಾರೆ, ತುಂಬ ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ನೋಡುವ ಈಗ ಯಾವ ರೀತಿ ಅದನ್ನು ಬೇರ್ಪಡಿಸುತ್ತಾರೆ, ಹಾಗೆ ಯಾವ ರೀತಿ ಅದರ ಜೇನು ನೊಣವನ್ನು ಹಿಡಿತಾರೆ ಎಂಬುದನ್ನು ನಾವು ಈಗ ವಿಡಿಯೋದ ಮುಖಾಂತರ ನೋಡುವ ಏನೆಲ್ಲ ಹೇಳ್ತಾರೆ ಅಂತೇಳಿ. ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ನೋಡಿ, ತುಂಬ ಪೆಟ್ಟಿಗೆಗಳುಂಟು. ಇವರ ದಿನದ ಕೆಲಸಗಳು ಇಲ್ಲಿಯೇ ಪ್ರಾರಂಭವಾಗುವುದು ಕೆಲವೊಂದು ದಿನ. ಹಾಗೆ ಕೆಲವು ಕಡೆಯಲ್ಲಿ ಇವರು ಜೇನು ಕೃಷಿಯನ್ನು ಮಾಡುತ್ತಿದ್ದಾರೆ. ಹಾಗೆ ಕೆಲವು ಮನೆಗಳಿಗೆ ಎಲ್ಲ ಜೇನು ಪೆಟ್ಟಿಗೆಯನ್ನು ಕೊಟ್ಟು ಸಾಕುತ್ತಿದ್ದಾರೆ. ಇಲ್ಲಿ ಬಿತ್ತು ಮುಳುಗುರು. ವೀಕ್ಷಕರೇ, ಈಗ ನಾವು
ಮೇಲ್ಮೈಯಲ್ಲಿ ನಿಮಗೆ ತುಪ್ಪ ತುಂಬಿರ್ತದೆ. ಹ್ಮ್ 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 ಕೆಳಗಿನ ಪಾರ್ಟಲ್ಲಿ ಮೊಟ್ಟೆ ಇಡುವಂಥದ್ದು. ಇದರಲ್ಲಿ ಉಂಟಾ ರಾಣಿ? ಇದರಲ್ಲಿ ಇಲ್ವಾ ಅಂತ. ಅದೊಂದು ಹಿಡಿಯುವುದು ಒಂದು ನೀವು ಗ್ರೇಟ್ ಅಂತ, ಯಾಕೆಂದರೆ ಅದು ನಮಗೆ ನಾಡು ಗೊತ್ತಾಗಲ್ಲ, ಎಲ್ಲ ಒಂದೇ ರೀತಿ ಉಂಟಲ್ಲ. ಅದನ್ನು ಹಿಡಿಬೇಕಂದ್ರೆ ಅದೇನು ಗಾತ್ರ ದೊಡ್ಡದಾ? ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರ್ತದೆ. ಇಲ್ಲಿ ಮೇಯ್ನ್ ಆಗಿರುವುದು ರಾಣಿ ನೊಣನೇ. ಅದೇ ಅದೇ, ಅದನ್ನು ಹಿಡಿದು ನೀವು ಇದು ಮಾಡ್ತೀರಲ್ಲ. ಮತ್ತೆಲ್ಲ ಕೆಲಸಗಾರ ನೊಣ, ಇದೆಲ್ಲ ಕೆಲಸಗಾರ ನೊಣಗಳು. ಮತ್ತೆ ಗಂಡು ನೊಣ ಇರ್ತದೆ. ಹಾಗೆ ಉಂಟು, ಗಂಡು ನೊಣ ಉಂಟು. ಅಭಿವೃದ್ಧಿ ಆಗುವ ಟೈಮಲ್ಲಿ ಎಲ್ಲ ಕೆಲಸಗಾರ ನೊಣಗಳು. ಅದೆಲ್ಲ ಕೆಲಸಗಾರ ನೊಣ ಅಲ್ಲ, ಅದು ಹೊರಗಡೆ ಹೋಗುದಿಲ್ವಾ? ಅಲ್ಲ, ಈಗ ಕೆಲಸಗಾರ ನೊಣಗಳು ಹೋಗ್ತದೆ ಹೊರಗಡೆ. ಕೆಲಸಗಾರ ನೊಣಗಳು ಹೊರಗಡೆ ಹೋಗುದು. ರಾಣಿ ಮೊಟ್ಟೆ ಇಡುದು ಮಾತ್ರ. ಅದು ಹೊರಗಡೆ ಹೋದ ನೊಣಗಳು ತಗೊಂಡು ಬಂದ ಫುಡ್ ಅನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತದೆ. ಇವಾಗೆಲ್ಲ ಹೊರಗಡೆ ಬಂತಲ್ಲ ಈ ನೊಣಗಳು, ಕೂರ್ತದ ಆಮೇಲೆ ಅದರ ಗೂಡಿಗೆ ಅದೇ ಹೋಗ್ತದೆ. ಮತ್ತೆ ಅದರ ಗೂಡಿಗೆ ಅದೇ ಹೋಗ್ತದೆ, ಬೇರೆ ಗೂಡಿಗೆ ಹೋಗುದಿಲ್ಲ. ನೋಡಿ ಇಲ್ಲಿ ರಾಣಿ ಉಂಟು, ಇಲ್ಲಿ ಸ್ವಲ್ಪ ಫಾಸ್ಟ್ ಹೋಗ್ತದೆ ನೋಡಿ. ಇದು ರಾಣಿ, ರಾಣಿ ನೊಣ. ಅದು ಒಂದೇ ಇರುದಾ? ಒಂದು ಪೆಟ್ಟಿಗೆಯಲ್ಲಿ ನಿಮಗೆ ಒಂದೇ ರಾಣಿ ಇರುದು. ಓಕೆ, ನೋಡಿ ಅದು ನಿಮಗೆ ಕಾಣ್ತದ ಇಲ್ಲೊಂದು ಗೊತ್ತಿಲ್ಲ. ನೋಡಿ ಅವರ ಕೈಯಲ್ಲಿ ಇದೆ, ತುಂಬಾ ಫಾಸ್ಟ್ ಆಗಿ ಉಂಟಂತ. ಅದು ತುಂಬಾ ರಾಣಿ ನೊಣ ಅಲ್ಲ? ಹೌದು, ಇಲ್ಲಿ ನೋಡಿ ರಾಣಿ ನೊಣ. ಇದು 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 ಹೋಯ್ತು ನೋಡಿ, ಹೋಯ್ತು ಅದು. ನೋಡಿ ಅದು ರಾಣಿ ನೊಣ. ಸಾಕು ಈಗ ತುಂಬಿಸಿ. ನೋಡಿ ಎಷ್ಟು ಕಷ್ಟ ಉಂಟು ನೋಡಿ. ಕ್ಯಾಮರಾದಲ್ಲಿ ಕೂಡ ಕೂತಿದೆ. ಎಷ್ಟು ಜಾಗರೂಕತೆಯಿಂದ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೋವಾದ್ರೂ ನಮಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಇದರ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಕೊಡ್ತೀರಾ ಅವರಿಗೆ? ನಮಗೆ ಗೊತ್ತಿದ್ದದನ್ನು ಹೇಳಿ. ನಿಮ್ಗೆ ಗೊತ್ತಿದ್ದದ್ದು ಹೇಳಿ ಕೊಡ್ತೀರಾ, ಮತ್ತೆ ಅವರು ಅದನ್ನು ಜಾಗರೂಕರಾಗಿ ಹೀಗೇನೆ ನಿಮ್ಮೊಂದಿಗೆ ಕಲಿಬೇಕಲ್ಲ. ಹೌದು, ಇದರಿಂದ ನಮಗೆ ಎಂತ ತುಪ್ಪ ತೆಗಿಲಿಕ್ಕೆ ಆಗುದಿಲ್ಲ. ಇದು ಅದಕ್ಕೆ ಬೇಕಾಗುವಂತದನ್ನು ಸಂಗ್ರಹಿಸಿ ಇಡುದು. ಅದರಲ್ಲಿ ಮೊಟ್ಟೆ ಮತ್ತೆ ಅದಕ್ಕೆ ಬೇಕಾದ ಫುಡ್ ಅನ್ನು ಅದು ಸಂಗ್ರಹಿಸಿ ಇಡ್ತವೆ. ನಮಗೆ ತುಪ್ಪ ತೆಗಿಲಿಕ್ಕೆ ಆಗುದು ಅದೇ ಫೆಬ್ರವರಿ ನಂತರ. ಫೆಬ್ರವರಿ ನಂತರ ತುಪ್ಪ ತೆಗಿಲಿಕ್ಕೆ ಆಗುದಲ್ಲ? ಓಕೆ. ಡಿಸೆಂಬರ್ ಲಾಸ್ಟ್ ಇಲ್ಲದ್ರೆ ಡಿಸೆಂಬರ್ 15ರ ಮೇಲೆ ನೀವು ಕಟ್ಟಿ ಕೊಡ್ಬೇಕು. ಅದೇ ಇದರಿಂದ ಬ್ರೂಡಿಂದ ಯಾವ್ದಾದ್ರು ಒಂದು ಹಳೆ ಏರಿಯನ್ನು ತೆಗೆದು ಇದಕ್ಕೆ ಕಟ್ ಮಾಡಿ ಕೊಡ್ಬೇಕು. ಇದನ್ನು ಡೈಲಿ ನೋಡ್ತಾ ಇರ್ಬೇಕಾ? ಡೈಲಿ ಅಂತ ನೋಡ್ತಾ ಇರ್ಬೇಕಾಗಿಲ್ಲ, ವಾರಕ್ಕೊಮ್ಮೆ ಒಂದು 15 ದಿನಕ್ಕೊಮ್ಮೆ ನೋಡ್ತಾ ಇರ್ಬೇಕು. ಮತ್ತೆ ಸಕ್ಕರೆ ನೀರು ಕೊಡುದು ಹಾಗೆ. ಸಕ್ಕರೆ ನೀರು ಅದು ನೀವು ಮಳೆಗಾಲದಲ್ಲಿ ಕೊಡ್ಲಿಕ್ಕೆ, ಅಂದ್ರೆ ಅಭಾವ ಕಾಲ ಅಂತ ಹೇಳ್ತಾರೆ ಅದಕ್ಕೆ. ಮಳೆಗಾಲದಲ್ಲಿ ಫುಡ್ ಎಲ್ಲ ಸಿಗುದಿಲ್ಲ ಅಲ್ಲ, ಹಾಗಾಗಿ ಅದಕ್ಕೆ ಫುಡ್ ಕೊಡ್ಬೇಕು. ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಸ್ವಲ್ಪ ಅಭಾವ ಕಾಲ ಆಗಿರ್ತದೆ. ಆಗ ಮಳೆ ಎಲ್ಲ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಅದಕ್ಕೆ ಫುಡ್ ಎಂತ ಸಿಗುದಿಲ್ಲ. ಆ ಟೈಮಲ್ಲಿ ನಾವು ಫುಡ್ ಕೊಡ್ತಾ ಇರ್ಬೇಕು. ಇದು ಸೂಪರ್ ಅಂತ. ಇದು ಜೇನುತುಪ್ಪ ತೆಗಿಲಿಕ್ಕೆ ಅಂತ ಕಟ್ಟಿ ಕೊಡ್ಲಿಕ್ಕೆ. ಇದು ಮೇಲೆ ಫ್ರೇಮ್, ಕೆಳಗಡೆದು ಇದು ಬ್ರೂಡ್ ಅಂತ. ಹೌದು. ಓಕೆ. ಇದು ಒಕ್ಲುನೆ ಅದಕ್ಕೆ ಬೇಕಾದಂತ ಫುಡ್ ಅನ್ನು ಸಂಗ್ರಹಿಸಿ. ಓಕೆ, ನೋಡಿ ವೀಕ್ಷಕರೇ, ಇದು ಅದಕ್ಕೆ ಬೇಕಾಗಿರುವ ಫುಡ್ ಅನ್ನೆಲ್ಲ ಸಂಗ್ರಹಿಸಿ ಇಡುತ್ತೆ ಇದಂತೆ. ಇದು ಅದಕ್ಕೆ ಅದು ತಂದು ಇಲ್ಲಿ ಅದನ್ನು ಶೇಖರಣೆ ಮಾಡ್ತದೆ. ಅದನ್ನು ಆಮೇಲೆ ಈ ಫ್ರೇಮ್ ಅಲ್ಲಿ ಎಲ್ಲ ಕಟ್ಟಿ ಅದಕ್ಕೆ ಇದು ಮಾಡ್ತದೆ, ಅಂದ್ರೆ ಜೇನು ಹಣಿಯನ್ನು ಸ್ಟೋರ್ ಮಾಡ್ತದೆ ಎಲ್ಲ. ಓಕೆ. ಇದರಲ್ಲಿ ಕೂಡ ಇರ್ತದೆ ಹನಿ, ಅಂದ್ರೆ ಅದನ್ನು ನಮಗೆ ನಾವು ತೆಗಿಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗುವಂತ ಫುಡ್ ಅದು. ಅದೊಂದು ನೋಡಿ, ಇನ್ನೊಂದು ಪೆಟ್ಟಿಗೆ ಬಿಚ್ಚಿಸಿದ್ದಾರೆ ನೋಡಿ. ಇದರಲ್ಲಿ ಡಬಲ್ ಸೂಪರ್ ಇಟ್ಕೊಂಡಿದೆ. ಒಂದು ಫುಲ್ ಆಗಿ ಓಕೆ. ಇನ್ನು ಆಗ್ಬೇಕಷ್ಟಲ್ಲ ಇದರಲ್ಲಿ? ಓಕೆ, ಇದು ಬೇಡ. ಇನ್ನು ಇದೆ ನೋಡಿ, ತುಂಬ ಉಂಟು ನೋಡಿ. ಎಷ್ಟು ಜೇನು ಪೆಟ್ಟಿಗೆ ಇಟ್ಟಿದ್ದಾರೆ ನೋಡಿ. ಹೀಗೆ ತುಂಬ ಕಡೆಯಲ್ಲಿ ಉಂಟಲ್ಲ?
ಎರಡು ಕಡೆಯಲ್ಲಿ ಉಂಟು. ಹೀಗೆ ಎರಡು ಕಡೆಯಲ್ಲಿ ಹೀಗೆ ಸ್ಟೋರ್ ಮಾಡಿದ್ದಾರೆ. ಇದೆಲ್ಲ ಕೇರಳ ಪೆಟ್ಟಿಗೆ. ಇದೆಲ್ಲ ಕೇರಳದಿಂದ. ಇದೆಲ್ಲ ಕೇರಳದಿಂದ ಕೇರಳ ಪೆಟ್ಟಿ ಅಂದರೆ ಕೇರಳದವರು ಪ್ರಿಪೇರ್ ಮಾಡಿದ್ದು ಅಲ್ಲ ಅಲ್ಲ, ಇಲ್ಲ, ಹೆಸರು ಹಾಗೆ. ಓಕೆ, ಇದಕ್ಕೆ ಕೇರಳ ಪೆಟ್ಟಿಗೆ ಅಂತ ಹೇಳ್ತಾರಂತೆ. ಯಾವುದು ಹೇಗೆ? ISI ಅದು 6 ಫ್ರೇಮ್ ಇದ್ದು, ಹಾಂ, ಇದು 8 ಫ್ರೇಮ್. ಇದು 8 ಫ್ರೇಮ್ ಇದ್ದು ಪೆಟ್ಟಿಗೆ ನೋಡಿ, ಈ ಥರ ಬರ್ತದೆ. ಓ, ಹೀಗೆ ಕೂಡ ಉಂಟಲ್ಲ. ಓಕೆ, ನಾನು ನೋಡಿದ್ದು ಇಂಥದ್ದು ಮಾತ್ರ, ಇಂಥ ಪೆಟ್ಟಿಗೆ ನೋಡಿದ್ದೀನಿ. ಓ, ಇಂಥದ್ದು ನೋಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇಂಥದ್ದು ನೋಡಿಲ್ಲ ನಾನು ಇಷ್ಟರವರೆಗೆ. ಇದು ನೋಡಿ ಹೇಗೆ ಉಂಟು ನೋಡಿ. ಇದು ISI ನೋಡಿ ವೀಕ್ಷಕರೇ, ಇಷ್ಟು ದೊಡ್ಡ ಫ್ರೇಮ್ ಆಗಿ ಇಟ್ಟಿದ್ದಾರೆ ಅಂತ ನೋಡಿ. ಫ್ರೇಮ್ ಬರ್ತದೆ. ಎಷ್ಟು? ಇದರಲ್ಲೂ ಹಾಗೆ ಬ್ರೂಡ್ ಇದು ಸೂಪರ್ ಬರ್ತದೆ ನಿಮಗೆ. 8? ಇದರಲ್ಲಿ 8, ಕೆಳಗಡೆದ್ರಲ್ಲಿ 8. ಓಕೆ, ಇದು ಬ್ರೂಡಲ್ಲಿ 8 ಬರ್ತದೆ. ಓಕೆ, ಅದರಲ್ಲಿ ಕೇರಳ ಪೆಟ್ಟಿಗೆಯಲ್ಲಿ 6 ಫ್ರೇಮ್ ಬರ್ತದೆ ನಿಮಗೆ. ಇದರಲ್ಲಿ ನೋಡಿ, ಇದರಲ್ಲಿ ಉಂಟು. ಇದಕ್ಕೆ ಹೆಸರು? ಇದಕ್ಕೆ ಹೇಗೆ ಹೆಸರು? ಸೇಮ್ ಅದು ನಾರ್ಮಲ್ ಅಲ್ಲ? ಅದೇ ಕೇರಳ ಪೆಟ್ಟಿಗೆ ಅಂತ. ಕೇರಳ ಪೆಟ್ಟಿಗೆಯಲ್ಲಿ ಅಂದ್ರೆ ನಿಮಗೆ 6 ಫ್ರೇಮ್ ಬರ್ತದೆ. 6 ಫ್ರೇಮ್, ಅದಕ್ಕೊಂದು ಹೆಸರು ಕೇರಳ ಪೆಟ್ಟಿಗೆ ಅಂತ. ಕೇರಳ ಪೆಟ್ಟಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲ ಫ್ರೇಮ್, ಇದು ಪೆಟ್ಟಿಗೆಯಲ್ಲಿ ಕೂಡ ಬಾಕ್ಸಲ್ಲಿ ಕೂಡ 6 ಫ್ರೇಮ್ ಬರ್ತದಲ್ಲ? ಕೇರಳ ಪೆಟ್ಟಿಗೆಯಲ್ಲಿ ನಿಮಗೆ 6 ಫ್ರೇಮ್ ಬರ್ತದೆ. ಅದು ಸ್ವಲ್ಪ ಸಣ್ಣದಿರ್ತದೆ. ಇದು ಫ್ರೇಮಲ್ಲಿ ಎಷ್ಟು ಬರ್ಬೋದು, ಅಂದರೆ ಎಲ್ಲ ಫ್ರೇಮ್ ಸೇರಿ ಎಷ್ಟು ಬರ್ಬೋದು ಒಂದು ಪೆಟ್ಟಿಗೆಯಲ್ಲಿ? ತುಪ್ಪ ಅಂದ್ರೆ ಡಿಫ್ರೆಂಟ್ ಆಗಿ ಬರ್ತದಲ್ಲ? ಹೌದು, ಡಿಫ್ರೆಂಟ್ ಆಗಿರ್ತದೆ. ಅಂದ್ರೆ ಕೆಲವುದ್ರಲ್ಲಿ ಇರ್ತದೆ ತೆಗಿಲಿಕ್ಕೆ, ಕೆಲವುದ್ರಲ್ಲಿ ತೆಗಿಲಿಕ್ಕೆ ಸಿಗುವುದಿಲ್ಲ. ಹಾಗೆ ಕೆಜಿ ಅಷ್ಟು ಸಿಗ್ಬೋದು. 2 kg ಅಷ್ಟು ಸಿಗ್ಬೋದಲ್ಲ? ಓಕೆ. ಅವು ಈ ಒಂಜು ಫ್ರೇಮ್ ಅಂತ ಬಣ್ಣನು ಎಲ್ಲ ಫ್ರೇಮ್ ಎಲ್ಲ ಸೇರಿ ನೀವು ಅದೇ ಹೇಳಿದಲ್ಲ ಎಲ್ಲ ವರ್ಷಗ ತೋರ ದೆಪ್ಪನಗನ ಒಮ್ಮೆ ತೆಗೆಯುವಾಗ ಒಂದು 2 kg ಅಷ್ಟು ಬರ್ಬೋದು. ಅದು ಬೇರೆ ಬೇರೆ ಒಂದೊಂದು ತರ ಇರ್ತದಲ್ಲ, ಅದು ಹೇಗೆ ಶೇಕ್ ಇದು ಮಾಡಿ ಫುಡ್ ಅದೇ ಸಿಗ್ತಾ ಇದ್ರೆ ಒಳ್ಳೆದಾಗಿ, ಅದೆಷ್ಟು ಆಕ್ಟಿವ್ ಆಗಿರ್ತದೆ ಅಷ್ಟು ಇದಾಗ್ತದೆ. ಫುಡ್ ಸಿಗ್ತಾ ಇದ್ರೆ ಒಳ್ಳೆ ತುಪ್ಪ ಮಾಡ್ತದೆ ನೋಡಿ. ಲಾಸ್ಟಿಗೆ ಆಗುವಾಗ ತುಪ್ಪ ತೆಗೆದಾಗ್ತದೆ. ಮತ್ತೆ ನಿಮಗೆ ವಾಪಸ್ ಫುಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜೂನ್ ನಂತರ. ಪ್ರಭಾವ ಕಾಲ ಆಗಿರ್ತದೆ. ಇದಂದ್ರೆ ಈಗ ಮಳೆ ಬರೋದಕ್ಕೆ, ಇದು ಮಳೆ ಬರೋದಕ್ಕೆ, ಬಿಸಿಲು ತಾಗುದಕ್ಕೆ. ಈಗ ಇದಕ್ಕೆ ಇರುವೆಗಳೆಲ್ಲ ಬರೋದಿಲ್ವಾ? ಇರುವೆ ಬರ್ತದೆ. ಅದರ ಅಲ್ಲಿ ಬುಡದಲ್ಲಿ ನೀವು ಇರುವೆಗೆ ಮದ್ದು ಹಾಕಿದ್ರೆ ಆಯ್ತು. ಓ, ಇಲ್ಲಿ ನೋಡಿ ವೀಕ್ಷಕರು, ಇಲ್ಲಿ ಇರುವೆ ಎಲ್ಲ ಬಂದ್ರೆ ಅದರ ರಾಡ್ ಏನಿದೆ ಅಲ್ಲ, ಅಲ್ಲಿ ಕೆಳಗಡೆ ಅದಕ್ಕೆ ಮದ್ದು ಹಾಕ್ತಾರಂತೆ. ಯಾಕಂದ್ರೆ ಇರುವೆಗಳು ಮೇಲ್ಗಡೆ ಬಂದು ಉಪದ್ರ ಮಾಡ್ತದೆ ಅದಕ್ಕೆ. ಈಗ ಒಂದು ಸಕ್ಕರೆ ಹಾಕಿದ್ರು ಅಲ್ಲಿ ಇರುವೆ ತುಂಬಾ ಬರ್ತದೆ. ಹಾಗೆ ಇಲ್ಲಿ ಕೂಡ ಹಾಗೆ ಒಂದು ಇಲ್ಲದ್ರೆ ಇರುವೆ ಮದ್ದನ್ನು ಹಾಕಿ ಅದಕ್ಕೆ ಅಂತ ಮದ್ದು ಉಂಟು, ಅದು ಅವ್ರು ಹೇಳ್ತಾರೆ ಏನಂತ. ಹಾಗೆ ನೋಡಿ, ಅಲ್ಲಿಗೆ ಒಮ್ಮೆ ಹೋಗುವ. ಈ ತರ ಸೀಲ್ ಆಗಿದ್ರೆ ನಿಮಗೆ ತುಪ್ಪ ಆಗಿದೆ ಅಂತ ಲೆಕ್ಕ. ಇದನ್ನು ಕಟ್ ಮಾಡಿ ಮತ್ತೆ ಮಿಷಿನಿಗೆ ಹಾಕುದು. ಓಕೆ, ಈ ತರ ಸೀಲ್ ಆಗಿರ್ಬೇಕು ತುಪ್ಪ ತೆಗಿಬೇಕು. ಓಕೆ, ಇವಾಗ ಆಗ್ತಾ ಉಂಟು ಅಷ್ಟೇ ಅಲ್ಲ? ಈಗ ತುಪ್ಪ ಆಗ್ತಾ, ಇದು ಫಿಲ್ ಆಗಬೇಕು. ಇದೆಲ್ಲ ಈ ಫ್ರೇಮ್ ಫಿಲ್ ಆಗಿದೆ ಕಟ್ಟಿ ಕೊಡುವಾಗ. ಬೇಗ ಕಟ್ಟಿ ಕೊಟ್ರೆ ಫೆಬ್ರವರಿ ಆಗುವಾಗ ನಿಮಗೆ ಜೇನುತುಪ್ಪ ಮಾಡಲಿಕ್ಕೆ ಶುರು ಮಾಡ್ತವೆ. ಅಂದ್ರೆ 15 ದಿನಕ್ಕೊಮ್ಮೆ. ಅದೇ ಇದು ಸೀಲ್ ಆಗಿದ್ರೆ ಮತ್ತೆ ನಿಮಗೆ ತುಪ್ಪ ತೆಗಿಬಹುದು ಅಂತ ಲೆಕ್ಕ ನೋಡಿ. ಈ ತರ ಎಲ್ಲ ಇದು ಫಿಲ್ ಆಗ್ಲಿಲ್ಲ ನೋಡಿ, ಫಿಲ್ ಮಾಡ್ಬೇಕಷ್ಟೇ. ಈಗ ತುಪ್ಪ ತುಂಬಿಸಿದಷ್ಟೇ ಅದು.
ಒಂದು ಕಥೆ. ನೋಡಿ ವೀಕ್ಷಕರೇ, ಹೇಗೆ ಅದು ಗೂಡನ್ನು ಕಟ್ತಾ ಇದೆ ಅಂತ ನೋಡಿ. ನೋಡಿ ಈಗ ನನಗೆ ಕಚ್ಚಿದ್ರೆ ಮಾತ್ರ ಉಂಟಲ್ಲ ಕ್ಯಾಮರಾ ಬಿಟ್ಟು ಓಡಬೇಕಷ್ಟೇ. ನೀವು ಹೇಳ್ತೀರಿ ಹೆದರಬೇಡಿ ಅಂತ, ನಿಮಗೇನು, ನೀವು ಕ್ಯಾಪ್ ಹಾಕಿದ್ದೀರಾ, ನಿಮಗೆ ಕಚ್ಚಿ ಅಭ್ಯಾಸ ಉಂಟು. ಇಲ್ಲಿ ಜೇನು ಕಚ್ಚಿದಿಲ್ಲ, ಇಲ್ಲಿ ಸೊಳ್ಳೆ ಕಚ್ಚಿದ ಉಂಟು, ಮಾಸ್ಕಿಟೋ. ಹನಿ ಹನಿ ಅಮೃತ, ಪ್ಯೂರ್ ಹನಿ ಇಲ್ಲಿಂದಲೇ ಸಪ್ಲೈ ಮಾಡ್ತಾರೆ ಇವರು ನೋಡಿ. ಯಾಕಂದರೆ ಇಷ್ಟು ವಿಡಿಯೋ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ ಅವರಿಗೆ ಏನು ಎಂತ ಅಂತ. ವಿಡಿಯೋ ನೋಡುವಾಗ ಗೊತ್ತಾಗ್ತದೆ. ಈಗ ರಾಣಿಯನ್ನು ಹುಡುಕ್ತಾ ಇದ್ದಾರೆ. ರಾಣಿ ನೊಣ ಉಂಟು, ಅದು ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿದ್ದು ಕಾಣಲಿಲ್ಲ ಅಂತ ಕಾಣ್ತದೆ. ನೋಡುವ ಸಿಗ್ತದೆ ಅಂತ ನೋಡುವ, ಇಲ್ಲಾದರೆ ಆ ವಿಡಿಯೋದಲ್ಲಿ ಇದ್ದದನ್ನು ಕಟ್ ಮಾಡುವ. ಸಿಗ್ತದೆ, ಸಿಗೋದೇನಿಲ್ಲ. ಅದೇ ತುಂಬ ಕಷ್ಟ ಇದೆ ಅಂತೆ ನೋಡಿ. ನೋಡಿ ಅವರ ಸುತ್ತ ನೋಡಿ ಜನ ಉಂಟು ನೋಡಿ. ಯಾಕಂದರೆ ಅವರಿಗೆ ಈಗ ಅದರ ಬಗ್ಗೆ ಎಲ್ಲ ಮಾಹಿತಿ ಉಂಟು. ನಾವಾಗಿ ತೆಗಿಲಿಕ್ಕೆ ಹೋದರೆ ನಮಗೆ ಕಚ್ತದೆ, ಮತ್ತು ಅದಕ್ಕೆ ಏನು ನಾವು ನೋವು ಮಾಡಬಾರ್ದು ಆ ನೊಣಕ್ಕೆ. ಯಾಕಂದರೆ ಆಮೇಲೆ ಅದು ಉಗ್ರ ರೂಪ ತೋರಿಸ್ತದೆ ಅಷ್ಟೇ. ನೋಡಿ ಸಿಕ್ಕಿದಂತೆ ನೊಣ, ರಾಣಿ ನೊಣ ಕಂಡಿತಂತೆ. ಎಲ್ಲಿ ಇದೆ ಅಂತ ಗೊತ್ತಿಲ್ಲ, ನೋಡುವ. ಇದಂತ ತೋರಿಸ್ತಾರೆ ಅವರೀಗ. ನೋಡಿ ಇಲ್ಲಿ ತೋರಿಸ್ತಿದ್ದಾರೆ ಅವರು. ನೋಡಿ ನೋಡಿ ಅದು ರಾಣಿ ನೊಣ ನೋಡಿ, ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಕರೆಕ್ಟ್ ನೋಡಿ, ಅದೇ ರಾಣಿ ನೊಣ ಅಂತೆ. ಅದು ಎಲ್ಲವನ್ನ ಅದೇ ಮೇಂಟೈನ್ ಮಾಡ್ತದೆ. ಅದು ಹೇಳಿದಾಗೆ ಎಲ್ಲ ನೊಣಗಳು ಕೇಳ್ತದೆ ಅಂತೆ. ನೋಡಿ ಕರೆಕ್ಟಾಗಿ ಇದು ರಾಣಿ ನೊಣ. ನೋಡಿ ಮೇಲ್ಗಡೆ ಬಂತಲ್ಲ, ಫೋಕಸ್ ನೋಡಿ. ಜೇನು ನೊಣಗಳನ್ನು ಎಲ್ಲ ಅದರ ಗೂಡಿಗೆ ಹಾಕಿ ಮತ್ತೆ ನೀವು ತೆಗಿಬೇಕು ನೋಡಿ. ನೊಣಗಳನ್ನೆಲ್ಲ ಗೂಡಿಗೆ ಬಿಟ್ಟು ಆಮೇಲೆ ಅದನ್ನು ಈ ಮಿಷಿನಿಗೆ ಹಾಕಬೇಕು. ನೋಡಿ ಈ ಫ್ರೇಮನ್ನೆಲ್ಲ ಹೀಗೆ ಜಾಗರೂಕರಾಗಿ ತೆಗೆದು ಆಮೇಲೆ ಆ ನೊಣವನ್ನೆಲ್ಲ ಇದಕ್ಕೆ ಹಾಳಾಗುವುದಿಲ್ಲ ಅಂತ. ಈಗ ಇಲ್ಲಿ ಹಿಡ್ದು ಹೀಗೆ ಹಿಡ್ದು ತೆಗಿಸ್ಬೇಕು. ನೋಡಿ ನೋಡಿ, ಅದನ್ನು ಈಗ ಫ್ರೇಮ್ಗೆ ಆಗಲೇ ಹಾಕೋದಲ್ಲ. ಓಕೆ, ಆಯಿಲ್ ಹಾಕಿಲ್ವಾ ಅಂತ. ತಿರ್ಗಡೆ ನೋಡಿ ತೆಗಿಸ್ಬೇಕಂತೆ. ತಿರ್ಗಾರ ಎಕ್ಸ್ಟ್ರಾ ಕಟ್ಟಿನ ಬ್ರೇಕ್
ವೀಕ್ಷಕರೇ, ಈಗ ಜೇನು ಸಾಕಾಣಿಕೆದ್ದು ವಿಡಿಯೋ ನೋಡಿದ್ರಿ. ಹಾಗೆ ಅವರೀಗ ಮೇಕೆ ಸಾಕಾಣಿಕೆ ಮಾಡ್ತಿದ್ದಾರೆ, ಕೋಳಿ ಸಾಕಾಣೆ ಕೂಡ ಮಾಡ್ತಾಯಿದ್ದಾರೆ, ಅದು ಕೂಡ ನೋಡುವ. ಹಾಗೆ ಈಗ ಕೋಳಿಗಳೆಲ್ಲ ತೋಟಕ್ಕೆ ಹೋಗಿದಂತೆ, ಈಗ ಕರಿತಿದ್ರು. ಈಗ ನಾವು ಮೊದಲಿಗೆ ಮೇಕೆಯ ಬಗ್ಗೆ ಅವರೊಂದಿಗೆ ಕೇಳುವ. ಮೇಕೆಯನ್ನು ಹೇಗೆ ಅವರು ಸಾಕ್ತಾರೆ ಮತ್ತು ಎಷ್ಟು ಟೈಮ್ ಆಯಿತು ಸಾಕಿ ಸ್ಟಾರ್ಟ್ ಮಾಡಿ, ಹಾಗೆ ಕೇಳುವ. ಓಕೆ, ಇಲ್ಲಿ ನೋಡಿ ಮೇಕೆ. ನೋಡಿ ಇಲ್ಲಿ ಮೇಕೆ ಉಂಟು. ನೋಡಿ ಇದು ದೊಡ್ಡ ಮೇಕೆ. ಇದರ ಹೆಸರು ಹೇಗೆ? ಇದರ ಹೆಸರು ಆಡು. ಆಡು ಮೇಕೆ ಒಂದೇ ಅಲ್ಲ? ಹಾಂ, ನೋಡಿ ಇದು ನೋಡಿ ಇಲ್ಲಿ ಉಂಟು. ಇದು ನಮ್ಮ ಮನೆಯಲ್ಲಿ ಉಂಟು, ಹಾಗೇನೆ ಉಂಟು ಸ್ವಲ್ಪ ನೋಡಲಿಕ್ಕೆ. ನೋಡಿ ಇನ್ನೂ ಇದೆ ಅಂತೆ. ಕೋಳಿ ಬೇಕಿದ್ದರೆ ಹೇಳಿ, ಮೇಕೆ ಬೇಕಿದ್ದರೆ ಹೇಳಿ, ಇವರನ್ನು ಸಂಪರ್ಕಿಸಿ. ನೋಡಿ ಇಲ್ಲಿ ನಾಯಿ ಉಂಟು, ನಾಯಿ ಮರಿ. ಇದರ ಹೆಸರು ಹೇಗೆ? ಇದರ ಹೆಸರು ಜಾಕಿ ಅಂತೆ. ನೋಡಿ ಅದು ಇವರು ಎಲ್ಲಿರ್ತಾರೆ ಅವರೊಂದಿಗೆ ಒಟ್ಟಿಗೆ ಬರ್ತದೆ ಅದು. ನೋಡಿ ಅದಾ? ಹಾಂ, ಇದು ಈಗ ಎಷ್ಟು ಟೈಮ್ ಆಯ್ತು ಸಾಕಿ? 5-6 ವರ್ಷ ಆಯ್ತಲ್ಲ? ಓಕೆ. ಇದು ಗೂಡು ಮಾಡಿ? ಹೌದಾ? ಓಕೆ. ಹಾಂ ಹಾಂ, ಮೊದಲಿಗೆ ತುಂಬ ಇತ್ತಲ್ಲ? ಹಾಂ ಹಾಂ. ನೋಡಿ ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಮತ್ತೆ ಅದು ಗೂಡು, ಅದು ಫಸ್ಟ್ ಸ್ಟಾರ್ಟಿಂಗ್ ಇದ್ದದಾ? ಆ ಗೂಡು ಸ್ಟಾರ್ಟಿಂಗ್ ಇದ್ದದಾ? ಹಾಂ ಹಾಂ ಹಾಂ. ತುಂಬ ಕೊಟ್ಟರು ಅಂತಲ್ಲ? ಹ್ಞೂ ಹ್ಞೂ. ಎಲ್ಲ ಫುಡ್ ತಿಂತ ಉಂಟು. ನೋಡಿ ಎಷ್ಟು ದೊಡ್ಡ ಫಾರ್ಮ್ ಮಾಡಿದ್ದಾರೆ. ನೋಡಿ ಇದು ರಮ್ಟನ್ ಗಿಡ ಅಂತೆ. ನೋಡಿ ಇನ್ನು ರಮ್ಟನ್ ಆಗಬೇಕಷ್ಟೇ, ಇನ್ನು ದೊಡ್ಡದಾಗಲಿಕ್ಕೆ ಉಂಟು ಗಿಡ. ಇದು ಕೋಕೋ. ಮತ್ತು ಇದು ಲಿಂಬೆ ಹುಳಿತಾ? ಬಡ್ಡು ಹುಳಿ. ಎಂತ ಬಡ್ಡು ಹುಳಿ? ಬಡ್ಡು ಹುಳಿ ಅಂತ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ. ಮತ್ತು ಇದು ಎಂತ? ಸಂಪಗೆ ಮರ. ನೋಡಿ ಇಲ್ಲಿದೆ ದೊಡ್ಡ ಮರ. ಮತ್ತೆಂತ ಇದೆ? ಪೇರಳೆ ಮರ ಉಂಟು. ನೋಡಿ ಇಲ್ಲಿ ಪೇರಳೆ ಮರ ಉಂಟು, ಪೇರಳೆ ಉಂಟು. ಮತ್ತು ಮಾವಿನ ಮರ ಉಂಟು. ಮತ್ತು ಇಲ್ಲಿ ಹಲಸಿನ ಮರ ಉಂಟು, ಅದರಲ್ಲಿ ಹಲಸು ಕೂಡ ಉಂಟು. ಮತ್ತು ಇದರಲ್ಲಿ ಪೇರಳೆ ಉಂಟು. ಪೇರಳೆ ಕೊಯ್ಲಿಕ್ಕೆ ಈಗ ಆಗೋದಿಲ್ವ ಅಂತ ಮೇಲ್ಗಡೆ ಉಂಟು. ತುಂಬ ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ಕಾಯಿಗಳುಂಟು. ಇಲ್ಲಿ ಎಂತ ಹೆಸರು? ಇಲ್ಲಿ ಜಾಕಿ ಉಂಟು. ಇಲ್ಲಿ ಜಾಕಿ ಉಂಟು. ತೇನೊಟ್ಟಿಗೆ ಬರ್ಪು ನಾನು. ಕಾಫಿಯ ಮರ ಅಲ್ಲ, ಗಿಡ ಉಂಟು. ಕಾಫಿ ಗಿಡ, ಮರ ಆಗಬೇಕಷ್ಟೇ. ನೋಡಿ ಇಲ್ಲಿ ಒಂದು ಉಂಟಂತೆ. ಇಲ್ಲಿ ಉಂಟು ಕಾಫಿ. ಇನ್ನು ದೊಡ್ಡದಾಗಬೇಕಷ್ಟೇ. ಇದು ಫ್ಯಾಷನ್ ಫ್ರೂಟಿನ ಬಳ್ಳಿ ನೋಡಿ ಹೇಗಿದೆ ಅಂತ. ನೋಡಿ ಅಲ್ಲಿ ಕಾಂತ ಉಂಟಂತ ಗೊತ್ತಿಲ್ಲ,
ಝೂಮ್ ಮಾಡ್ತೀನಿ ಸ್ವಲ್ಪ. ಇಲ್ಲಿ ನೋಡಿ ಹೂವಡಿ ಕಾಣ್ತಾ ಉಂಟು ನೋಡಿ ಫ್ರೂಟು. ಹಾಂ ನೋಡಿ ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ಫ್ರೂಟ್ ಉಂಟು ನೋಡಿ, ಫ್ಯಾಷನ್ ಫ್ರೂಟ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಇಷ್ಟರವರೆಗೆ ರಿಯಲ್ ಆಗಿ ನೋಡ್ತಾ ಇರಲಿಲ್ಲ, ಮೊಬೈಲಲ್ಲಿ ನೋಡ್ತಾ ಇರೋದು. ಮೂಲುಂಟು ಇಲ್ಲಿ ಉಂಟಲ್ಲ, ಅವು ಕೊಯ್ತೀರ ಕೋಡ ಆಂಟಿ ಗೊತ್ತಿರ್ತೀರ. ನೋಡಿ ಇಲ್ಲಿ ಮಾವು ಉಂಟು, ಇದರ ಹೆಸರು ಕಸಿ ಮಾವು ಅಂತೆ. ಇಲ್ಲಿ ಉಂಟು ನೋಡಿ, ಕೆಳಗಡೆನಾಗಿದೆ. ಇಲ್ಲಿ ನೀರು ಬರ್ತಾ ಉಂಟಂತೆ, ಅದೊಂದು ಮರೆತು ಹೋಗಿತ್ತು. ಬಚ್ಚಿರೆ, ಬಚ್ಚಿರೆ ಅಂದರೆ ಎಲೆ, ವೀಳ್ಯದೆಲೆ, ತುಳುವಲ್ಲಿ ಬಚ್ಚಿರೆ ಅಂತ ಇರೋದು. ಇಲ್ಲಿ ಗುಡ್ಡದಿಂದ ನೀರು ಬರೋದು ನೋಡಿ, ಟ್ಯಾಂಕಿಗೆ ನೀರು ಬರ್ತಾಯಿದೆ ನೋಡಿ. ಇಲ್ಲಿ ಸಣ್ಣ ಪೈಪಲ್ಲಿ ನೀರು ಬರ್ತಾಯಿದೆ ಫುಲ್ಲು ಇಲ್ಲಿಗೆ. ಒಂದು ಒಲ್ಪಾಡ್ತು ಬರ್ತು ನೆಟ್ ಹಾಕಿದ್ದು, ಎಲ್ಲ ಮೆಲ್ಲ ನೆಟ್ ಹಾಕಿದ್ದು. ತರಕಾರಿ ಮಾಡಿದ ನೋಡಿ, ಇಲ್ಲಿ ತರಕಾರಿ ಮಾಡಿದ್ದಾರೆ, ನೆಟ್ ಹಾಕಿದ್ದಾರೆ ನೋಡಿ. ಇದು ತುಂಬ ಆ ಕಡೆಯಿಂದ ಕಾಡಿನಿಂದ ಬರುವಂಥ ನೀರು ನೋಡಿ. ಮಾವು ಹೋಯ್ತಾರಂತೆ ಈಗ. ಮಾವು ಹಣ್ಣಾಗಿಲ್ವ ಅಂತ, ಇಲ್ಲಾದ್ರೆ ಬೀಳ್ತೈತಿ ಈಗ. ಇದು ಸೋಲಾರ್, ಭಯಂಕರ ಬಿಸಿಲು. ಇವರ ಹೊಸ ಮನೆ ನೋಡಿ, ಹೊಸ ಮನೆ ಆಗ್ತಾ ಉಂಟು, ಕೆಲಸ ಆಗ್ತಾ ಉಂಟು, ಇನ್ನು ಕೆಲಸ ಆಗ್ಲಿಕ್ಕೆ ಉಂಟು. ಒಮ್ಮೆ ಹೋಗುವ ಒಳಗಡೆ ನೋಡಿ. ನೋಡಿ ಹಾಂ ಬರ್ಪೆ ನೋಡಿ, ಒಳಗಡೆ ಒಂದು ಸ್ಟೆಪ್ ಮಾಡಿದ್ದಾರೆ ನೋಡಿ, ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟೆಪ್ ಉಂಟು ನೋಡಿ. ನೋಡಿ ಇಲ್ಲಿ ಸಣ್ಣ ಜೇನು ಉಂಟು, ಬಿದಿರಿನಲ್ಲಿ ಕಟ್ಟಿ ಹಾಕಿದ್ದಾರೆ ನೋಡಿ.